ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ, ಎಲ್ಲ ಪಕ್ಷದ ಸಹಯೋಗದೊಂದಿಗೆ ಇವತ್ತು ನಾವು ಜಿಲ್ಲಾ ಮಟ್ಟದ ಒಂದು ಮಹಿಳಾ ದಿನಾಚರಣೆಯನ್ನ ದಿನಾಂಕ 24/4/2025 ಅಂದ್ರೆ ಇವತ್ತು 22ನೇ ತಾರೀಕು. ಇವತ್ತು 24ನೇ ತಾರೀಕು ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಬಹಳ ಉನ್ನತ ಮಟ್ಟದಲ್ಲಿ ಆಚರಣೆಯನ್ನ ಮಾಡಲಿಕ್ಕೆ 5 ತಾಲೂಕಿನ ಎಲ್ಲ ಹೆಣ್ಮಕ್ಳಿಗೆ ತಾವೆಲ್ಲರೂ ಕೂಡ ಕರೆಯನ್ನ ಕೊಟ್ಟಿದ್ದೇವೆ. ಇದರಲ್ಲಿ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಬರುವಂತ ಎಲ್ಲ ಹೆಣ್ಮಕ್ಳಿಗೆ ಸುಮಾರು 15,000 to 20,000 ಹೆಣ್ಮಕ್ಳಿಗೆ ಬಾಗಿನ ಕೊಡುವಂತ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅರ್ಶಿನ, ಕುಂಕುಮ, ಬಳೆ ಮತ್ತು ಸೀರೆಯನ್ನು ಕೊಡುವಂಥದ್ದು, ಬಂದಂತವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಮೋಟಮ್ನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರು, ರಾಜ್ಯದ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರು, ಅಕ್ಕಯ್ಯ ಪದ್ಮಶಾಲಿ ಅವರು, ಉಮಾಶ್ರೀ ಅವ್ರಿಗೂ ಕೂಡ ಕರೆದಿದ್ದೇವೆ. ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ಹಿಂಗೆ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು, ನಾವೆಲ್ಲರೂ ಕೂಡ ಗಮನಿಸಿರ್ಬೋದು, ನಾವು ಫ್ಲೆಕ್ಸ್ಗಳನ್ನು ಕೂಡ ಅದೇ ರೀತಿ ಯಾರೆಲ್ಲ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಸಾಧನೆಗಳನ್ನ ಮಾಡಿದ್ದಾರೆ ಅಂಥವ್ರನ್ನ, ಕ್ರೀಡೆ ಇರ್ಬೋದು, ಜನಪದ ರೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಅಂತ ಕ್ಷೇತ್ರದಲ್ಲಿ ಯಾರೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂಥವ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಫ್ಲೆಕ್ಸ್ದಲ್ಲೂ ಕೂಡ ನಾವೆಲ್ಲರೂ ಕೂಡ ಗುರುತಿಸಿ ಅವ್ರಿಗೆ ಗೌರವ ಕೊಡುವಂತ ಕೆಲಸ ಕೂಡ ನಾವು ಮಾಡಿದ್ದೀವಿ. ನಮ್ಮ ದೇಶದ ಸಂಸ್ಕೃತಿ ಇನ್ಯಾವ ದೇಶದಲ್ಲೂ ಕೂಡ ಇಲ್ಲ. ಹೆಣ್ಣಿಗೆ ಪೂಜೆ ಮಾಡುವಂಥದ್ದು, ಹೆಣ್ಣಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡುವಂಥದ್ದು ಭಾರತ ದೇಶ ಬಿಟ್ರೆ, ಈ ಮಣ್ಣಿನ ಗುಣ ಒಂದು ಬಿಟ್ರೆ ಬೇರೆ ಯಾವ ದೇಶದಲ್ಲೂ ಕೂಡ ಈ ನಮ್ಮ ಸಂಸ್ಕೃತಿನಲ್ಲಿ ಇಲ್ಲ. ಆ ಸಂಸ್ಕೃತಿಯನ್ನ ಎತ್ತಿಡಿಬೇಕು, ಆ ಸಂಸ್ಕೃತಿಯನ್ನ ಪಾಲನೆ ಮಾಡಬೇಕು, ಆ ಸಂಸ್ಕೃತಿಯನ್ನ ಮುಂದಕ್ಕೆ ನಾವೆಲ್ಲರೂ ಕೂಡ ಆದರ್ಶವಾಗಿ ಮುಂದಿನ ಪೀಳಿಗೆಗೆ ನಾವು ಇಡಬೇಕಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆಯನ್ನ ದಿನಾಂಕ 24/4/2025 ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ಮಿನಿ ವಿಧಾನಸೌಧದಿಂದ ಮೆರವಣಿಗೆ ಮೂಲಕ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವಂತದ್ದು. ಕಲಾ ತಂಡಗಳು ಕೂಡ ನಾವು ಹೆಣ್ಮಕ್ಳಿಗೆ ವಿಶೇಷವಾಗಿ ಕೇರಳದಿಂದ, ಮಡಿಕೇರಿಯಿಂದ, ಹಾಸನದಿಂದ ಅವ್ರಿಗೂ ಕೂಡ ಕರೆಸಿದೀವಿ. ಆಂಕರ್ಗೂ ಕೂಡ ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆನೆ ನಾವೆಲ್ಲರೂ ಕೂಡ ಗುರುತಿಸುವಂತ ಕೆಲಸ ಮಾಡಿ ಹೆಣ್ಮಕ್ಳಿಗೆನೆ ಆದ್ಯತೆಯನ್ನು ಕೊಡುವಂತದ್ದು ಸನ್ಮಾನ ಇದೆ. ಮಕ್ಕಳಿಗೆ ಟಾಪರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಹೆಣ್ಮಕ್ಳು ಯಾರ್ಯಾರು PUC ನಲ್ಲಿ ಈಗಾಗಲೇ ಇನ್ನು SLC ರಿಸಲ್ಟ್ ಬಂದಿಲ್ಲ, PUC ನಲ್ಲಿ ಯಾರೆಲ್ಲ ಹೆಣ್ಮಕ್ಳು ಟಾಪರ್ಸ್ ಇದ್ದಾರೆ ಅವ್ರಿಗೆ ಮತ್ತು ಇನ್ನು ಕೆಲವರಿಗೆ ಸಾಧಕರಿಗೆ, ಇನ್ನು ಕೆಲವರಿಗೆ ನಾವೆಲ್ಲ ಕೂಡ ಅದನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮಗಳು ಕೂಡ ಸ್ಪೋರ್ಟ್ಸ್ ಅಲ್ಲಿ ಈಗಾಗಲೇ ಹೆಣ್ಮಕ್ಳಿಗೆ ಸ್ಪೋರ್ಟ್ಸ್ ಕೂಡ ಆಡಿಸಿದೀವಿ. ಸುಮಾರು 1600 ಹೆಣ್ಮಕ್ಳುಗಳು ಈ ಕ್ರೀಡೆಯಲ್ಲಿ ಕೂಡ ಅವ್ರಿಗೊಂದು ಕ್ರೀಡೆ ಬೇಕು ಅಂತ ಹೇಳಿದ್ರು ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೆ ಬಹುಮಾನ ಕೂಡ ನಾವೆಲ್ಲರೂ ಕೂಡ ವಿತರಣೆ ಕೊಡುವಂತ ಕಾರ್ಯಕ್ರಮನ ಅದು ಕೂಡ ಇಟ್ಕೊಂಡಿದ್ದೇವೆ.